ಹಾಯ್ ನಮಸ್ತೆ ಸ್ನೇಹಿತರೆ, ತುಂಬ ದಿನಗಳಾದಮೇಲೆ ನಾನು ನಮ್ಮ ಮನೆಯಲ್ಲಿ ರಾಯರ ಪೂಜೆ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾರ್ಮಲಾಗೆ ಸಾಂಗ್ ಎಲ್ಲ ಹಾಕಿ ಅಪ್ಲೋಡ್ ಮಾಡ್ತಿದ್ದೆ, ಬಟ್ ನಾನು ಈ ಥರ ವಾಯ್ಸ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಕೆಲವೊಂದಷ್ಟು ಕ್ವಶನ್ಗಳಿಗೆ ಸೊ ಇವತ್ತು ಆನ್ಸರ್ ಮಾಡೋಣ ಅಂತೇಳ್ಬಿಟ್ಟು ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಸಲ ನಾನು ದೇವ್ರ ಫೋಟೋನ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ ಫಸ್ಟು ಮನೆ ದೇವ್ರ ಫೋಟೋ ಇರಬೇಕು ಬಲ್ಗಡೆ ಅಂತ ಹೇಳಿದ್ರು. ಸೊ ಹಂಗಾಗಿ ಸ್ವಲ್ಪ ಚೇಂಜಸ್ ಮಾಡೋಣ ಅಂಥೇಳಿ ಮಾಡಿದ್ದೀನಿ. ಬಟ್ ತುಂಬಾ ಒಂಥರ ಪೀಸ್ಫುಲ್ಲಾಗಿತ್ತು ನಾನು ಪೂಜೆ ಮಾಡಿದಾಗ. ಯಾಕಂದರೆ ನಾವು ಏನೋ ಒಂದು ಪೂಜೆ ಮಾಡ್ತಿದ್ದೀವಿ ಮನೆಯಲ್ಲಿ ಅಂತಂದರೆ ಅದು ವಾಸ್ತು ಪ್ರಕಾರ ಯಾವುದ್ಯಾವುದು ಫೋಟೋಗಳನ್ನ ಎಲ್ಲಿಡಬೇಕು ಅನ್ನೋದನ್ನು ಫಸ್ಟು ತಿಳ್ಕೊಂಡಿರಬೇಕು. ಸೊ ನನಗದು ಗೊತ್ತೇ ಇರಲಿಲ್ಲ. ನಾನು ಫಸ್ಟು ರಾಯರ ಫೋಟೋ ಇಟ್ಬಿಟ್ಟಿದ್ದೆ. ಸೊ ಹಂಗೆ ಇಡಬಾರ್ದು ಅಂಥೇಳಿ ನಮ್ಮ ಅಕ್ಕ ಒಬ್ಬರು ಹೇಳಿದ್ರು ಯಾವ ಥರ ಇಡಬೇಕು ಫೋಟೋಸು ಅಂಥೇಳಿ. ಹಂಗಾಗಿ ನಾನು ಈ ವೀಕು ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಲವೊಂದಷ್ಟು ಜನ ಕೇಳಿದ್ದೀರಾ ರಾಯರ ಫೋಟೋ ಆ ಕಡೆ ಇತ್ತಲ್ವಾ ಚೇಂಜಸ್ ಮಾಡಿದ್ದೀರಾ ಅಂತ. ಸೊ ಇದೇ ರೀಸನ್ಗೆ ನಾವು ಏನೇ ಪೂಜೆ ಮಾಡಿದ್ರು ಮನೆಯಲ್ಲಿ ಅದು ಫಲ ನಮಗೆ ಸಿಗಬೇಕಲ್ಲ. ಇಷ್ಟು ದಿವಸ ಗೊತ್ತಿಲ್ಲದೆ ಆ ಥರ ಇಟ್ಬಿಟ್ಟಿದ್ದೆ. ಈಗ ಗೊತ್ತಾದ ಮೇಲೂ ನಾನು ಹಂಗೆ ಇಟ್ಟು ಪೂಜೆ ಮಾಡೋದಕ್ಕೆ ಯಾಕೋ ನನಗೆ ಸಮಾಧಾನ ಆಗಲಿಲ್ಲ. ಸೊ ಹಂಗಾಗಿ ಹೋದ ವಾರ ಒಂಚೂರು ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಅಂತೇಳಿ ಪೂಜೆ ಮಾಡಿರಲಿಲ್ಲ ಅಲ್ವಾ ನಾನು. ಸೊ ಈ ವಾರ ಸ್ವಲ್ಪ ಚೇಂಜಸ್ ಮಾಡೋಣ ಅಂಥೇಳಿ ಮಾಡಿದ್ದೀನಿ. ಯಾಕಂದರೆ ನಮ್ಮ ದೇವ್ರ ಮನೆ ತುಂಬ ಚಿಕ್ಕದಿದೆ ಮತ್ತು ಏನು ಪೀಟೆಲ್ಲ ಇಟ್ಟು ಅದ್ರ ಮೇಲೆ ಕಳಸ ಇಡೋಣ ಅಂತಂದರೆ ನನಗೆ ದೇವ್ರ ಮನೆ ಒಳಗಡೆ ಕೂತ್ಕೊಂಡು ಪೂಜೆ ಮಾಡೋಕ್ಕೆ ಜಾಗ ಸಾಕಾಗಲ್ಲ. ಸೊ ಹಂಗಾಗಿ ಇರೋದ್ರಲ್ಲೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿದ್ದೀನಿ. ಇನ್ನೂ ಒಂದು ಏನಪ್ಪ ಅಂತಂದರೆ ಫಸ್ಟು ನನ್ನ ದೇವ್ರ ಮನೆ ಹತ್ರ 2 ಮನಿ ಪ್ಲಾಂಟ್ ಇಟ್ಟಿದ್ದೆ. ಅದನ್ನು ಸಿಕ್ಕಾಪಟ್ಟೆ ಜನ ಕೇಳಿದ್ದೀರಾ ಯಾಕೆ ಅಲ್ಲಿ ಗಿಡ ತೆಗ್ದುಬಿಟ್ಟಿದ್ದೀರಾ ಅಂತೇಳಿ. ಅದು ಏನೋ ಗೊತ್ತಿಲ್ಲ, ಒಂದು ಪಾಟಲ್ಲಿ ಇಟ್ಟಿದ್ದ ಗಿಡ ಮಾತ್ರ ತುಂಬಾ ಚೆನ್ನಾಗಿ ಬಂದುಬಿಟ್ಟಿತ್ತು. ಒಂದು ಯಾಕೋ ಒಣಗೋಗ್ಬಿಟ್ಟಿತ್ತು. ಅದು ಯಾಕೋ ನನಗೆ ಅಯ್ಯೋ ಬೇಡ, ಅಟ್ಲೀಸ್ಟ್ ಹೊರಗಡೆ ಇಟ್ಟರೆ ಚೆನ್ನಾಗಿ ಬರುತ್ತೇನೋ ಅನ್ನೋ ಒಂದು ರೀಸನ್ಗೆ ನಾನು ದೇವ್ರ ಮನೆ ಹತ್ರ ಇಟ್ಟಿರೋ ಪಾಟ್ ಎತ್ಬಿಟ್ಟೆ. ಮತ್ತು ಅಲ್ಲಿ ಯಾಕೋ ಸ್ವಲ್ಪ ಬೋಡೋ ಥರ ಒಂಥರ ಖಾಲಿ ಥರ ಅನ್ನಿಸ್ತಿತ್ತು. ಹಂಗಾಗಿ ನಾನು ಪ್ರತಿ ವಾರ ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಡ್ತಿದ್ದೆ. ಬಟ್ ರಂಗೋಲಿ ಎಲ್ಲ ಏನು ಆಗ್ತಾ ಇರಲಿಲ್ಲ. ಹಂಗಾಗಿ ಈಗ ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ರಂಗೋಲಿ ಹಾಕೋದಕ್ಕೆ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅದು ಹೊರಗಡೆ ಇಟ್ಟಿದ್ದೀನಿ. ಅದೇನಾದರೂ ಗಿಡ ಚೆನ್ನಾಗಿ ಬಂತು ಅಂದರೆ ಮತ್ತೆ ದೇವ್ರ ಮನೆ ಹತ್ರ ಇಡ್ತೀನಿ. ಯಾಕಂದರೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಸಿಕ್ಕಾಪಟ್ಟೆ ಜನ ಕೇಳಿದರು, ಅದು ನೀವು ಅಂದರೆ ನಿಮ್ಮ ಮನೆಗೆ ಇಟ್ಟ ಮೇಲೆ ಅಷ್ಟು ಚೆನ್ನಾಗಿ ಬಂತ ಫಸ್ಟೇ ಹಂಗಿತ್ತ ಅಂಥೇಳಿ. ನಾನು ಸ್ಟಾರ್ಟಿಂಗ್ ತಂದಾಗ ಸ್ವಲ್ಪ ಎಲೆಗಳಿತ್ತು ಅಷ್ಟೇ. ಅದು ನಮ್ಮ ಮನೆಗೆ ತಂದಮೇಲೆ ತುಂಬ ಚೆನ್ನಾಗಿ ಬಂದಿತ್ತು. ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಒಂದು ಪಾಟಲ್ಲಿ ಇದ್ದಿದ್ದು ಒಣಗೋಯ್ತು. ಸೊ ನೋಡೋಣ, ಚೆನ್ನಾಗಿ ಬಂದಮೇಲೆ ಖಂಡಿತ ನಾನು ದೇವ್ರ ಮನೆ ಹತ್ರ ಅದು ಇಟ್ಟೇ ಇಡ್ತೀನಿ. ಇನ್ನೂ ಒಂದು ಏನಪ್ಪ ಅಂತಂದರೆ ನಾನು ಇವತ್ತು ಪೂಜೆ ಮಾಡಿರೋ ಒಂದು ವಿಡಿಯೋಗೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ನೀವು ಬೃಂದಾವನ ಮನೇಲಿ ಇಟ್ಟಿದ್ರಲ್ಲ ನಾನ್ ವೆಜ್ ತಿಂತೀರಾ ಅಂತ. ಬೇರೆಯವರು ತಿಂತಾರೋ ತಿನ್ನಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಮನೆಯಲ್ಲಿ ನಾವು ನಾನ್ ವೆಜ್ ತಿಂತೀವಿ. ಅಂದರೆ ನಮ್ಮ ಮನೆಯಲ್ಲಿ ಸೋಮವಾರ, ಗುರುವಾರ, ಶನಿವಾರ ತಿನ್ನಲ್ಲ. ಅದು ಬಿಟ್ಟು ಬಾಕಿ ದಿನ ತಿಂತೀವಿ. ಅಂದರೆ ನಾವು ಯಾವಾಗಲೂ ದೇವ್ರ ಮನೆ ಬಾಗಿಲು ತೆಗ್ದಿರಲ್ಲ. ಈಗ ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾರೆ ಮಂಗಳವಾರ, ಬುಧವಾರ, ಶುಕ್ರವಾರ, ಭಾನುವಾರ 4 ದಿನದಲ್ಲಿ ಅಟ್ಲೀಸ್ಟ್ ಒಂದು 3 ದಿನ ಆದರೂ ಕಂಪಲ್ಸರಿ ಮಾಡಿರ್ತಾರೆ. ನಾವು ದೇವ್ರ ಮನೆ ಪೂಜೆ ಆಗ್ತಿದ್ದಂಗೆ ಒಂದು ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ಆದಮೇಲೆ ಸ್ವಲ್ಪನಾದರೂ ಬಾಗಿಲು ಮುಚ್ತೀವಿ. ಸೊ ಬೃಂದಾವನ ಇದೆ ಮಾಡಬಾರ್ದು ಅನ್ನೋದೆಲ್ಲ ಯಾವತ್ತೂ ನನ್ನ ಮನಸ್ಸಿಗೆ ಬಂದಿಲ್ಲ. ಸೊ ಹಂಗಾಗಿ ನಾನು ಮಾಡ್ತಿದ್ದೀನಿ. ಏನಾದರೂ ಮನೆಯಲ್ಲಿ ಬೃಂದಾವನ ಎಲ್ಲ ಇದೆ ತಿನ್ನಲೇಬಾರ್ದು ಅಂತ ನನ್ನ ಮನಸ್ಸಿಗೆ ಬಂದರೆ ಖಂಡಿತವಾಗ್ಲೂ ನಾನು ಬಿಟ್ಬಿಡ್ತೀನಿ. ಯಾಕಂದರೆ ತುಂಬ ಜನ ಆಲ್ಮೋಸ್ಟು ಮನೆಯಲ್ಲಿ ರಾಯರ ಪೂಜೆ ಮಾಡ್ತಾರೆ, ಬೃಂದಾವನ ಇರುತ್ತೆ, ಎಲ್ಲನೂ ಇರುತ್ತೆ. ಬಟ್ ನಾನ್ ವೆಜ್ ತಿಂತಾರೆ ಅಂತಲೇ ನನಗೆ ಅನಿಸುತ್ತೆ. ಯಾಕೆಂದರೆ ಸಡನ್ನಾಗಿ ಪೂಜೆ ಮಾಡ್ತಾರೆ ಅಂದ್ಬಿಟ್ಟು ನಾನ್ ವೆಜ್ ಎಲ್ಲ ತುಂಬ ಜನ ಬಿಡೋಕ್ಕೂ ಆಗಲ್ಲ ಅಲ್ವಾ. ಸೊ ಹಂಗಾಗಿ ನಾವು ತಿಂತೀವಿ. ಅದಕ್ಕೆ ಮೇಲೆ ನನಗೆ ಬೇರೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಯಾಕಂದರೆ ಗೊತ್ತಿಲ್ಲದೆ ಇರೋದು ಏನೇನೋ ನಾನು ಹೇಳೋಕ್ಕಾಗಲ್ಲ. ನನಗೆ ಎಷ್ಟು ಏನು ಗೊತ್ತಿರುತ್ತೋ ನಾನು ಅದನ್ನಷ್ಟೇ ಹೇಳ್ತೀನಿ. ಅಥವಾ ಬೇರೆ ಯಾರೋ ಏನೋ ಮಾತಾಡಿರ್ತಾರೆ, ಬೇರೆ ಏನೋ ಹಾಕಿರ್ತಾರೆ, ಅದನ್ನೆಲ್ಲ ನೋಡಿಬಿಟ್ಟು ನಾನು ಕಾಪಿ ಹೊಡೆದು ನನ್ನ ವ್ಲಾಗಲ್ಲೆಲ್ಲ ನನಗೆ ಹೇಳೋದಕ್ಕೆ ಇಷ್ಟನೂ ಆಗಲ್ಲ, ನಾನು ಹೇಳೋದು ಇಲ್ಲ. ನನಗೆ ಎಷ್ಟು ಗೊತ್ತಿರುತ್ತೋ ನಾನು ಅಷ್ಟೇ ಹೇಳ್ತೀನಿ. ಅದು ಬೇರೆಯವರು ಅದನ್ನು ಈಸಿಯಾಗಿ ತೊಗೊಂಡ್ರೂ ಪರವಾಗಿಲ್ಲ, ಇಲ್ಲ ನಾನು ಏನೋ ಹೇಳಿದ್ದೀನಿ ಅಂತ ತೊಗೊಂಡ್ರೂ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಸೊ ಅವ್ರು ಕಮೆಂಟ್ ಮಾಡಿದರು ಅನ್ನೋ ಒಂದು ರೀಸನ್ಗೆ ಇದನ್ನು ಹೇಳ್ತಾ ಇದ್ದೀನಿ. ಬಟ್ ನನ್ನ ಪ್ರಕಾರ ತಿನ್ಬೋದು, ಏನೂ ಮಾಡೋದಕ್ಕಾಗಲ್ಲ. ನಾವು ಪೂಜೆ ಮಾಡೋದೇ ಬೇರೆ. ನಮ್ಮ ಜೀವನದಲ್ಲಿ ನಮ್ಗೆ ಏನು ತಿನ್ನಬೇಕು ಅದು ತಿನ್ನಲೇಬೇಕು ಅಲ್ವಾ. ಪೂಜೆ ಮಾಡಬೇಕು ಇಲ್ಲ ಅಂತ ಹೇಳಲ್ಲ. ಬಟ್ ನಮ್ಮ ಹೆಲ್ತ್ಗೋಸ್ಕರ ನಾವು ತಿನ್ನೋದನ್ನು ತಿನ್ನಲೇಬೇಕು. ನಾನು ಅಷ್ಟೇ ಪೂಜೆ ವಿಷಯದಲ್ಲಿ ಕೆಲವೊಂದಷ್ಟೇ ಚೇಂಜಸ್ ಮಾಡ್ತೀನಿ. ಈಗ ಒಂದು ಸ್ವಲ್ಪ ದಿನ ಹೇಳ್ತಿದ್ರು ಊದುಗಡ್ಡಿ ಹಚ್ಚಬಾರ್ದು, ಕರ್ಪೂರ ಹಚ್ಚಬಾರ್ದು ಅಂತ. ಬಟ್ ನಾನು ರಾಯರ ಫೋಟೋ ಒಂದೇ ಇಟ್ಟು ಪೂಜೆ ಮಾಡೋಂಗಿದ್ರೆ ಮೇ ಬಿ ಅದನ್ನು ನಾನು ಮಾಡ್ತಿದ್ನೇನೋ. ನಮ್ಮ ಮನೆಯಲ್ಲಿ ಈಶ್ವರ ಪಾರ್ವತಿ ಫೋಟೋ ಇದೆ, ವೆಂಕಟರಮಣ ಸ್ವಾಮಿ ಫೋಟೋ ಇದೆ, ಗಣಪತಿ ವಿಗ್ರಹ ಎಲ್ಲ ಇದೆ. ಸೊ ನಾನು ಅದನ್ನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಇದು ಫೋಟೋ ಚೇಂಜ್ ಮಾಡೋದು ನನಗೆ ಅದು ಯಾಕೋ ನನಗೆ ಅನ್ನಿಸ್ತು ಕರೆಕ್ಟ್ ಇರ್ಬೋದು. ಯಾಕಂದರೆ ಸುಮಾರು ಸಲ ನನ್ನ ತಲೆಗೆ ಬಂದಿತ್ತು ನಾನು ಫಸ್ಟು ಮನೆ ದೇವ್ರ ಫೋಟೋ ಇಡಬೇಕಲ್ವ, ರಾಯರ ಫೋಟೋ ಇಟ್ಟಿದ್ದೀನಿ ಅಂತ. ಸೊ ಹಂಗಾಗಿ ಚೇಂಜಸ್ ಮಾಡಿದ್ದೀನಿ ಅಷ್ಟೇ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.